ಇವತ್ತು ಹೇಗಿರ್ಬೋದು ಅಂದರೆ GT ಮತ್ತು CSK ಅಂತ ಬಂದಾಗ ಯಾರ್ದು ಮೇಲುಗೈ? ಯಾಕಂದರೆ ಗುಜರಾತಲ್ಲಿ ಆಡ್ತಾ ಇರುವಂಥದ್ದು, ಅಹಮದಾಬಾದ್ನಲ್ಲಿ ಆಡ್ತಾ ಇರುವಂಥ ಇವತ್ತಿನ ಪಂದ್ಯ. ಸೊ ಹಾಗಾಗಿ ಅಲ್ಲಿ ಸಹಜವಾಗಿ ಮನೆ ಅಂಗಳ ಅವ್ರ GTಗೆ ಆಗುತ್ತೆ. ಸೊ ಅದನ್ನ ಪ್ಲಸ್ ಮಾಡ್ಕೋತಾರ? ಇಲ್ಲ ಶೋರ್, ಇವ್ರಿಗೆ ಏನು ಅಂದರೆ ಹೋಪ್ಸೇ ಇಲ್ಲ ಅವ್ರಿಗೆ. GT ಅವ್ರಿಗೆ, ಗುಜರಾತ್ ಅವ್ರಿಗೆ ಏನು ಹೋಪ್ಸೇ ಇಲ್ಲ. ಅವರೆಲ್ಲ ಕೈ ಬಿಟ್ಟಿದ್ದಾರೆ, ಈಗ ಆರಾಮಾಗಿದ್ದಾರೆ. ಏನು ಇವಾಗ ಅವರು ಒಂದು ಪ್ರೆಸ್ಟೇಜ್ಗೋಸ್ಕರ ಆಡ್ಬೇಕಷ್ಟೇ ಅವ್ರು. ಯಾಕಂತಂದ್ರೆ ಅವರು ಚಾಂಪಿಯನ್ಸ್ ಇರೋದ್ರಿಂದ ಅವರು ಆಲ್ರೆಡಿ ಒಂದು ಎರಡೇ ಸೀಸನ್ ಅಲ್ಲಿ ಒಂದ್ಸಾರಿ ಗೆದ್ದವರು ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಅವಕಾಶ ಇದೆ GTಗೆ ಗೆದ್ರೆ. ಇಲ್ಲ ಅವರು ನಮ್ಮ ಮಾಡಿ ತುಂಬಾ ಕಷ್ಟ ಇದೆ. ಸೊ ಅವರು ಇರುತ್ತೆ ಅಂತ ಹೇಳಿ ನಾವು ಕೂಡ ಕ್ವಾಲಿಫೈ ಅವರು ಟೀಮ್ ಅನ್ನ ಸ್ಟ್ರಾಂಗೆಸ್ಟ್ 11 ತಂದು ನೋಡೋಣ, ಒಂದು ಪುಷ್ ಮಾಡೋಣ. ಅಟ್ಲೀಸ್ಟ್ ಬಾಟಮ್ ಆಫ್ ದ ಟೇಬಲ್ ಅಲ್ಲಿ ಬರೋದು ಬೇಡ, ಅಟ್ಲೀಸ್ಟ್ 5th 6th ಬಂದ್ರೆ ನೆಕ್ಸ್ಟ್ ಒಂದು ಸೀಸನ್ಗೆ ಫ್ಯಾನ್ಸ್ಗೆ ಇನ್ನು ಒಳ್ಳೆ ಹೋಪ್ ಇಂದ ತರ್ಸೋಣ, ಒಂದು ಖುಷಿಯಿಂದ ತರ್ಸೋಣ ಅಂತ ಇರುತ್ತೆ ಅವ್ರಿಗೂ. ಸೇಮ್ ನಮ್ಮ RCB ಅವರು ಯಾವ ಮೆಂಟಾಲಿಟಿಯಲ್ಲಿ ಇದ್ದಾರೋ ಅವರು ಅಷ್ಟೇ. ಚಾನ್ಸ್ ಇದೆ, ನೋಡೋಣ, ಒಂದು ಟ್ರೈ ಕೊಡೋಣ ಅಂತಂದು ಒಂದು ಪ್ಲೇಯಿಂಗ್ 11 ಸ್ಟ್ರಾಂಗೆಸ್ಟ್ ತಂದು ನೋಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಇಲ್ಲಿ ಆಡ್ತಿರೋದು CSK ಮೇಲೆ, ಮತ್ತೆ ಎಲ್ಲ ನೋಡ್ಬೇಕಾಗುತ್ತೆ. CSK ಏನು ಯಾರಿಗೂ ಸೋಲ್ದೇ ಇರುವಂತ ತಂಡ ಅಂತಲ್ಲ, ಈ ಸರಿನೂ ಕೂಡ ತುಂಬಾ ಏರುಪೇರುಗಳು ಆಗಿದೆ. ಸೋಲ್ಬೇಕಾಗಿತ್ತು ಪಂಜಾಬ್ ವಿರುದ್ಧ. ಆದ್ರೆ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ, CSKನು ಪ್ರೆಷರ್ ಅಲ್ಲಿ ಇದ್ದಾರೆ. ಹೌದು, ಪ್ರೆಷರ್. ಯಾಕೆ ಅಂದ್ರೆ ಆಸ್ಟ್ರೇಲಿಯನ್ ಟೀಮು ಮತ್ತೆ CSK ನ ಕಂಪೇರ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ನಾಕ್ಔಟ್ ಮ್ಯಾಚಸ್ ಅಲ್ಲಿ ಯಾವಾಗ್ಲೂ ಅಷ್ಟೇ CSK ಮತ್ತೆ ಆಸ್ಟ್ರೇಲಿಯಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಅದಕ್ಕೇನೆ ಅವ್ರ ಒಂದು 5 ಟ್ರೋಫೀಸ್ ಎತ್ತೋದಕ್ಕೆ ಕಾರಣ ಆಗಿರೋದು. ಸೊ ಆ ಒಂದೆಲ್ಲ ಒಂದು ಸ್ಟ್ರಾಟಜಿ ಈ ಮ್ಯಾಚ್ CSK 11 ಬಳಗವನ್ನ ನಾವು ನೋಡ್ಕೊಂಡ್ ಬರೋಣ. ಯಾಕಂದ್ರೆ ನೀವು ಹೇಳಿದಂಗೆ ಆ ರೀತಿಯ ಪ್ಲೇಯರ್ಸ್ ಇದಾರ ಇವತ್ತು ಅಂತೇಳಿ. ಯಾಕಂದ್ರೆ ಬಹಳ ಮುಖ್ಯವಾಗಿ ಮುಸ್ತಫಿಜರ್ ಇಲ್ಲ, ಪತಿರಾಣ ಇಲ್ಲ, ಅದನ್ನ ಬಿಟ್ಟು ದೀಪಕ್ ಚಹರ್ ಕೂಡ ಇಲ್ಲ. ಸೊ ಹಾಗಾಗಿ ಉಳಿದಿರುವಂತಹ 11 ಆಟಗಾರರೇ ಯಾರು? ಸೊ ಅವರು ಇವತ್ತಿನ ಪಂದ್ಯದಲ್ಲಿ ಪ್ರದರ್ಶನ ಕೊಡ್ತಾರ. ಬಟ್ರೆ ಈ ಟೀಮ್ನ ನೋಡಿದಾಗ ಇವತ್ತು ಓಕೆ GT ಅಂತ ಕಂಪೇರ್ ಮಾಡಿದಾಗ ಓಕೆ ಇವ್ರದ್ದೇ ಮೇಲುಗೈ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಬಾಲಿಂಗ್ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ. ಅಲ್ಲ, ಈಗ ಕಳೆದ ಒಂದು 3-4 ಪಂದ್ಯಗಳಿಗೆ ಹೋಲಿಸ್ಕೊಂಡ್ರೆ ಇರೋದು ರವೀಂದ್ರ ಜಡೇಜಾ, ಗಾಯಕ್ವಾಡ್ ಇಬ್ಬರೇ ಫಾರ್ಮ್ನಲ್ಲಿ ಇರೋದು. ಉಳಿದು ಯಾವ ಆಟಗಾರರು ಕೂಡ ಫಾರ್ಮ್ನಲ್ಲಿ ಇಲ್ಲ ಬ್ಯಾಟಿಂಗ್ನಲ್ಲಿ. ನೋಡಿ, ಆರಂಭದಲ್ಲಿ ಋತುರಾಜ್ ಗಾಯಕ್ವಾಡ್ ಓಕೆ ಓಪನಿಂಗ್ ಸ್ಲಾಟ್ನಲ್ಲಿ ಬಂದು ರನ್ಗಳನ್ನು ತಗೋತಾ ಇದ್ದಾರೆ. ಅಜಿಂಕ್ಯ ರಹಾನೆ ಯಾವ ಮ್ಯಾಚ್ ಆಡ್ತಾ ಇದ್ದೀರಾ, ಯಾಕೆ ಆಡಿಸ್ತಾ ಇದ್ದೀರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಡೆರೆಲ್ ಮಿಚೆಲ್ ಭಯ ಹುಟ್ಟಿಸ್ತಾರೆ ಅಷ್ಟೇ, ಆಡೋದಕ್ಕೆ ಅಂತೂ ಬರ್ತಾನೆ ಇಲ್ಲ ಇವ್ರಿಗಂತೂ. ಶಿವಮ್ ದುಬೆ ಕಳೆದ ಒಂದು 3 ಪಂದ್ಯಗಳಲ್ಲಿ ಆಡೇ ಇಲ್ಲ. ಅದರಲ್ಲೂ ಕೂಡ ಕಳೆದ 2 ಪಂದ್ಯಗಳಲ್ಲೂ 0ಗೆ ಔಟ್ ಆಗಿಬಿಟ್ಟಿದ್ದಾರೆ. ಒಂದು ಪ್ರೆಷರ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ರವೀಂದ್ರ ಜಡೇಜಾ ಒಳ್ಳೆ ಆಟವನ್ನು ಆಡಿದ್ರು ಕಳೆದ ಪಂದ್ಯದಲ್ಲಿ. ಅವರೇ ಆ ಪಂದ್ಯವನ್ನು ಗೆಲ್ಲೋದಕ್ಕೆ ಹೀರೋ ಆಗಿದ್ರು. MS ಧೋನಿ ಕೊನೆಗೆ ಒಂದು 2 ಬಾಲ್ ಬರ್ತಾರೆ, ಹೊಡಿತಾರೆ. ಅದರಿಂದ ಏನು ದೊಡ್ಡ ತಂಡಕ್ಕೆ ಲಾಭ ಅಂತೂ ನನಗೇನು ಕಾಣಿಸ್ತಾ ಇಲ್ಲ. ಆಸ್ ಎ ಕ್ಯಾಪ್ಟನ್ಸಿಯನ್ನು ಗಾಯಕ್ವಾಡ್ ನಿಭಾಯಿಸ್ತಾ ಇದ್ರು ಕೂಡ ಅವರು ಅಲ್ಲಿ ಇದ್ದಾರೆ ಅನ್ನುವಂಥ ಉಪಸ್ಥಿತಿ ಖಂಡಿತವಾಗ್ಲೂ ಎಲ್ರಿಗೂ ಖುಷಿ ಕೊಡುತ್ತೆ. ಅದೊಂದು ಪ್ಲಸ್ ಪಾಯಿಂಟ್, ಇಲ್ಲ ಅಂತ ಹೇಳಲ್ಲ. ಬಟ್ ಆಸ್ ಅ ಬ್ಯಾಟ್ಸ್ಮನ್ ಆಗಿ ಅವ್ರು ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಒಂದು 2 ಪಂದ್ಯಗಳಲ್ಲಿ ಆಡಿದ್ದನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ನನಗೆ ಅಷ್ಟೊಂದು ಪ್ರಭಾವಿಯಾಗಿ ಕಾಣಿಸಿಲ್ಲ. ಮೊಯಿನ್ ಅಲಿ ಕಳೆದ ಸೀಸನಲ್ಲಿ ತುಂಬ ಚೆನ್ನಾಗಿ ಆಡಿದ್ರು, ಬಟ್ ಈ ಸೀಸನಲ್ಲಿ ಅಟ್ಟರ್ ಫ್ಲಾಪ್. ಸ್ಯಾಂಟ್ನರ್ ಕಳೆದ ಪಂದ್ಯದಲ್ಲಿ ಅವಕಾಶ ಕೊಟ್ಟಿದ್ರು, 2 ವಿಕೆಟ್ ಕೂಡ ತೊಗೊಂಡಿದ್ರು. ದೇಶಪಾಂಡೆ ಒಳ್ಳೆ ಬಾಲಿಂಗ್ ಮಾಡ್ತಾ ಇದ್ದಾರೆ, ನೋ ಡೌಟ್. ಠಾಕೂರ್ ಇದ್ದಾರೆ. ಆಮೇಲೆ ಕಳೆದ ಪಂದ್ಯದಲ್ಲಿ ಖಂಡಿತವಾಗ್ಲೂ ಗ್ಲೆಸನ್ ಚೆನ್ನಾಗಿ ಆಡಿದ್ರು ಅವರು. ಗ್ಲೆಸನ್ನು ಒಂದು ಲೆಕ್ಕಾಚಾರದಲ್ಲಿ ನನಗೆ CSKನೇ ಲೋ ಅನ್ನಿಸ್ತಾ ಇದೆ ಇವತ್ತು. ಇಬ್ಬರು ಪ್ರಮುಖ ಆಟಗಾರರು 3 ಜನನ ನೀವು ಬಿಟ್ಟಾಗ ಬಾಲಿಂಗ್ ವಿಭಾಗದಲ್ಲಿ ಖಂಡಿತವಾಗ್ಲೂ CSK ಮೇಲೆ ಹೆಚ್ಚಿನ ಪ್ರೆಷರ್ ಇದೆ. ಬ್ಯಾಟಿಂಗ್ ನಲ್ಲಿ ಇದೇ ಬಾಲಿಂಗ್ ಇಟ್ಕೊಂಡು ಕಳೆದ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಗೆದ್ದಿದ್ರು. ಸೊ ಆ ಕಾನ್ಫಿಡೆಂಟ್ ಅಂತೂ ಇರುತ್ತೆ. ಬಟ್ ಪ್ರತಿ ಪಂದ್ಯದಲ್ಲಿ ನೀವು ಪ್ರತಿದಿನ ಅಮಾವಾಸ್ಯೆ ಆಗಲ್ಲ, ಪ್ರತಿದಿನ ಸಂಡೇ ಇರಲ್ಲ. ಈ ಒಂದು ಬಾಲಿಂಗ್ನ ಇಟ್ಕೊಂಡು ಇವತ್ತು GT ಜೊತೆ ನೀವು ಅಹಮದಾಬಾದ್ ಪಿಚ್ನಲ್ಲಿ ಗೆಲ್ತೀನಿ ಅಂತಂದರೆ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಏನೋ CSK ಆಯಿತು, GT ಅಂತ ನೋಡಿದಾಗ ಅಂದರೆ GT CSK ವಿರುದ್ಧ ಗೆಲ್ಲಬೇಕು ಅಂತಂದರೆ ಅಂದರೆ ಅವ್ರಿಗೂ ಕೂಡ ಎಲ್ಲ ಒಂದು ಕಡೆ ಚಾನ್ಸ್ ಇರುತ್ತೆ. ಎಲ್ಲ ಪಂದ್ಯವನ್ನು ಗೆದ್ದರೆ 14 ಪಾಯಿಂಟ್ ಆಗ್ಬೋದು. ಹಾಗಾಗಿ ಇವತ್ತು ಕೂಡ ಅವರಿಗೆ ಮಾಡು ಇಲ್ಲವೇ ಮಡಿ ಪಂದ್ಯ. ಇವತ್ತು ಸೋಲ್ತು ಅಂತಂದರೆ ಪಂಜಾಬ್ ಜೊತೆ ಅವರು ಮನೆಗೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಗೆಲ್ಲಲೇಬೇಕಾಗಿರುವಂಥ ಒತ್ತಡ ಇದೆ. ಹೇಗಿದೆ ಪಾಟೀಲ್ ಈ ಟೀಮ್? ಹ್ಯಾಟ್ರಿಕ್ ಸೋಲು ಈ ಕಳೆದ 3 ಪಂದ್ಯಗಳನ್ನು ಸೋಲು ಅನುಭವಿಸಿದ್ದಾರೆ. ಅದು ಈ ತಂಡಕ್ಕೆ ಒಂದು ದೊಡ್ಡ ಮೈನಸ್ಸು. ಅದರ ಜೊತೆಗೆ ಇವತ್ತು CSK ಜೊತೆ ಆಡ್ತಾ ಇದ್ದಾರೆ. ನಮ್ಮ ಸಂಜಯ್ ಹೇಳಿದಂಗೆ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ, ಇಲ್ಲ ಅನ್ನಲ್ಲ. ಬಟ್ ಇವತ್ತು ಆ ಒಂದು ಕಾನ್ಫಿಡೆನ್ಸ್ನ ತೊಗೊಂಡು ಆಡಿದರೆ ಈ ತಂಡ ಗೆಲುವಿನ ಹಾದಿಗೆ ಹೋಗ್ಬೋದು. ಹೋಮ್ ಅಡ್ವಾಂಟೇಜ್ ಒಂದು ಖಂಡಿತವಾಗ್ಲೂ ಇರುತ್ತೆ. ಶುಭ್ಮನ್ ಗಿಲ್ ಖಂಡಿತವಾಗ್ಲೂ ಆಸ್ ಅ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ. ಸಹ ಬಿಗ್ ಸ್ಕೋರ್ ಬರ್ತಾ ಇಲ್ಲ, 10-20 ರನ್ ಸಾಲಲ್ಲ. ಸಾಯಿ ಸುದರ್ಶನ್ ಫಾರ್ಮ್ನಲ್ಲಿದ್ದಾರೆ. ಒಮರ್ ಜೈ ಇವತ್ತು ಆಡಿಸ್ತಾರೆ. ಬಟ್ ಯಾವ ಆಲ್ರೌಂಡರ್ ಆಟಗಾರ ಯಾವುದೇ ರೀತಿಯಾದಂಥ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಅಂತೂ ನಾನು ನೋಡಲೇ ಇಲ್ಲ. ಶಾರುಖ್ ಖಾನ್ ಬರ್ತಾರೆ, 20 ರನ್ ಹೊಡಿತಾರೆ, ಹೋಗ್ತಾರೆ. ಅದರ ಜೊತೆಗೆ ಡೇವಿಡ್ ಮಿಲ್ಲರ್ ಒಂದು ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾರೆ. ಒಂದು ಪಂದ್ಯದಲ್ಲಿ ಹಾಫ್ ಸೆಂಚುರಿ ಹೊಡೆದಿದ್ದನ್ನು ಬಿಟ್ಟರೆ ಬೇರೆ ಯಾವ ಪಂದ್ಯದಲ್ಲೂ ಕೂಡ ಇವರ ಕಾಂಟ್ರಿಬ್ಯೂಷನ್ ಇಲ್ಲದೆ. ಆಮೇಲೆ ರಾಹುಲ್ ತಿವಾಟಿ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇಲ್ಲ, ಬಾಲ್ಗಳು ಜಾಸ್ತಿ ಸಿಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಇವರು ಮಂಕಾಗಿಬಿಟ್ಟಿದ್ದಾರೆ. ಕಳೆದ ಬಾರಿ ತಿವಾಟಿ ಹಾಗೂ ಈ ಬಾರಿ
ತಿವಾಟಿಗೂ ಅಜಗಜಾಂತರ ವ್ಯತ್ಯಾಸ. ಈ ತಂಡದ ಮೇನ್ ಸ್ಟಾರ್ ಆಟಗಾರ ಅಂತಂದ್ರೆ ರಶೀದ್ ಖಾನ್. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಓಕೆ. ಸಾಯಿ ಕಿಶೋರ್ ಖಂಡಿತವಾಗ್ಲೂ ಒಂದು 2 ಮ್ಯಾಚ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ನೂರ್ ಅಹಮದ್ ಒಳ್ಳೆ ಬೌಲಿಂಗ್ ಬರ್ತಾ ಇದೆ, ರನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮಹೋದ್ ಶರ್ಮಾ ಕೂಡ ಉತ್ತಮ ಬೌಲಿಂಗ್ ಇದೆ. ಬೌಲಿಂಗ್ನಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತಾ ಇದ್ರು ಕೂಡ ಬ್ಯಾಟಿಂಗ್ನಲ್ಲಿ ನನಗೇನು ಅಷ್ಟು ಸ್ಟ್ರಾಂಗ್ ಟೀಮ್ ಅಂತ ಇದು ಕೂಡ ಅನಿಸ್ತಾನೆ ಇಲ್ಲ. 2-50-50 ಇದೆ. ಏನು ಅನ್ಸುತ್ತೆ ಈ ಟೀಮ್ ನೋಡಿದ? ಯಾಕಂದ್ರೆ ಮೋಹಿತ್ ಶರ್ಮಾ ಮತ್ತೆ ರಶೀದ್ ಖಾನ್ ಕಳೆದ 2 ಪಂದ್ಯಗಳಿಂದ ದುಬಾರಿ ಆಗಿದ್ದಾರೆ. ಸೊ ಅವ್ರ ಬೌಲಿಂಗ್ ಕಡೆಯಿಂದ ಅಷ್ಟೊಂದು ಪ್ರದರ್ಶನ ಬರ್ತಾ ಇಲ್ಲ. ಸೊ ಇದು CSK ಕೂಡ ಪ್ಲಸ್ ಆಗುತ್ತೆ. ಬಟ್ ಇವತ್ತೇನಾದರೂ ಚೇಂಜಸ್ ಮಾಡಬಹುದು ಅವ್ರ ಬೌಲಿಂಗ್ ಕಡೆಯಿಂದ? ಏನಾದರೂ ಪ್ರದರ್ಶನ ಚೆನ್ನಾಗಿ ಬಂತು ಅಂತಂದ್ರೆ, ಯಾವಾಗಲೂ ಡೆತ್ತಲ್ಲಿ ಮೋಹಿತ್ ಶರ್ಮಾ ಅವರು ಚೆನ್ನಾಗಿ ಮಾಡಿದಾಗಲೇ ಮಾತ್ರ ಗೆದ್ದಿರುವಂಥ ಟೀಮ್ ಅದು. ಸೊ ಇವತ್ತು ಏನಾದರೂ ಅವ್ರು ಕಮ್ಬ್ಯಾಕ್ ಮಾಡಿದ್ರೆ ಒಂದು ಅವಕಾಶ ಇರ್ಬೋದು ಹೇಗೆ ಅಂತೇಳಿ. ಸೊ 100% ಹೇಳ್ತೀನಿ. ಅಹಮದಾಬಾದ್ ಅಂತ ಹೇಳಿದಾಗ ದೊಡ್ಡ ಪಿಚ್ ಅದು. ಸೊ ಅಲ್ಲಿ ಬಿಗ್ ಹಿಟರ್ಸ್ಗಳು ಬೇಕೇ ಬೇಕು. ಅಲ್ಲಿ ಮಿಲ್ಲರು ಕಾಂಟ್ರಿಬ್ಯೂಟ್ ಕೊಡ್ತಾರೆ. ಸೊ ಏನು ಅಂತಂದರೆ ವೃದ್ಧಿಮಾನ್ ಸಹ ಒಬ್ಬರು ಫಾರ್ಮಲ್ಲಿ ಇಲ್ಲ. ಅದು ಬಿಟ್ಟರೆ ಗಿಲ್ಲು ಹಳೆ ಫಾರ್ಮ್ಗೆ ಹೋಗ್ಬಿಟ್ಟಾರೆ. ಅವರು ಕುಟ್ಟಾಡೋದೊಂದನ್ನು ಕಲ್ತಿದ್ದಾರೆ. ಸೊ ಅವ್ರೇನು ಮಾಡಬೇಕು, ಪವರ್ ಪ್ಲೇಯಲ್ಲಿ ಟೀಮ್ಗಾಗಲಿ ಒಂದು ನಮ್ಮ ಟೀಮ್ ಗೆಲ್ಲೋದಕ್ಕಾಗಲಿ ಅವರು ಯಾಕಂದರೆ ಫುಲ್ಲು ಡಲ್ ಹೊಡ್ಬಿಟ್ಟಿದ್ದಾರೆ. ಬ್ಯಾಟಿಂಗ್ ಲೈನಪ್ ಅವ್ರ ಬ್ಯಾಟಿಂಗ್ ಸ್ಟ್ರೆಂತೇ ಇಲ್ಲ. ಆ ಥರ ಬ್ಯಾಟಿಂಗ್ ಆಡ್ತಿದ್ದಾರೆ. ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿಲ್ವೇನೋ ಅದೊಂಥರ ಬೇಜಾರೇನೋ. ಅದು ಸೆಕೆಂಡ್ರಿ ಮಾತಾಡೋದಾದರೆ, ಸೊ ಬೌಲಿಂಗ್ ಲೈನಪ್ ಅಂತ ತಗೊಂಡ್ರೆ ನೀವು ಹೇಳಿದ್ರೆ ಮೋಹಿತ್ ಶರ್ಮಾ ಒಂದು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಬರ್ತಾ ಒಳ್ಳೆ ಎಕನಾಮಿಕಲ್ ಬೌಲರ್ ಆದರೂ, ಒಳ್ಳೆ ವಿಕೆಟ್ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ವಿಕೆಟ್ನ ಕಿತ್ಕೊಟ್ರು ಟೀಮ್ಗೆ. ಸೊ ಅವಾಗೆಲ್ಲ ಟೀಮ್ ಗೆದ್ಕೊಂತ ಬಂತು. ಸೊ ಯಾವಾಗ ಅವ್ರು 73 ರನ್ ಹೊಡಿಸ್ಕೊಂಡ್ರು, ಸೊ ಅವಾಗಿಂದ ಬೌಲಿಂಗಲ್ಲಿ ಏರುಪೇರು ಆಗ್ಬಿಟ್ಟಿದೆ. ಒಂದು ಲೆಂತು ಇಲ್ಲ. ಸೊ ಅದು ಬಿಟ್ಟರೆ ರಶೀದ್ ಖಾನ್ ನಮ್ಮ RCB ಪರವಾಗಿ ಹೊಡಿಸ್ಕೊಂಡ್ರೆ ಬಿಟ್ಟರೆ ನೆಕ್ಸ್ಟ್ ಎಲ್ಲ ಟೀಮಲ್ಲೂ ಎಕನಾಮಿಕಲ್ ಬೌಲರೇ ಆಗಿದ್ದಾರೆ. ಸೊ 100% ಇವತ್ತು ಹೇಳ್ತೀನಿ, ಏನಾದ್ರೂ ಒಂಚೂರು ಏನಾದರೂ ತಿದ್ಕೊಂಡ್ರೆ, ನಾವು ಹೆಂಗೆ ರೂಟಿಗೆ ಬಂದು ಮೇಲೆ ಗೆಲುವು ತಗೊಂಡು ಅದೇ ಥರ ಏನಾದರೂ ಇನ್ನೊಂದು ಏನು ಅಂತಂದರೆ, ಈ GTಲಿ ನಾನು ಬೌಲಿಂಗ್ ಕೋಚ್ನ ಕಳೆದ ಸೀಸನ್ಗಳೆಲ್ಲ ನೋಡ್ತಾ ಇದ್ದೆ. ಪ್ರತಿಯೊಂದು ಬಾಲ್ಗೂ ಅವರು ಎಂಥ ಕ್ಯೂರಿಯಾಸಿಟಿಲಿ ಓಡಾಡ್ತಿದ್ರು ಅಂದರೆ ಇಡೀ ಎಂಟೈರ್ ಟೀಮ್ನ ಫುಲ್ ಸುತ್ತರ್ಕೊಂಡು ಎಲ್ಲ ಕಡೆನೂ ಕಾಣ್ತಾ ಇದ್ರು. ಸೊ ಈಗ ಸೋಲ್ತಾ ಇರೋದಕ್ಕೋ ಅಥವಾ ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲೋ ಅನ್ನೋದಕ್ಕೆ ನೆಹರಾನ ನಾನು ನೋಡ್ತಾನೆ ಇಲ್ಲ. ಆತ ಬೌಲಿಂಗ್ ಕೋಚ್ ಅನ್ನೋದನ್ನ ಹಳೇದು ಇವ್ರು ಫೀಲ್ಡಲ್ಲಿ ಅಡ್ಡಾಡೋದಂದರೆ ಇವ್ರು ಪಕ್ಕಾ ವಿನ್ ಇವತ್ತು GT ಆ ಒಂದು ಇಂಟೆನ್ಷನಲ್ಲಿ ಇತ್ತು. ಸೊ ಈ ಸಲ ಬೌಲಿಂಗಲ್ಲಿ ಯಾವುದೇ ಒಂದು ಉತ್ಸಾಹ ಇಲ್ಲ. ಆ ಥರ ಒಂದು ಆಗ್ಬಿಟ್ಟಿದೆ ಪರಿಸ್ಥಿತಿ. ಸೊ ಯಾವುದೇ ಒಂದು ಜೋಶ್ ಇಲ್ಲದೆ ಲೈನಲ್ಲಿ ಅಂತೂ ಬೌಲಿಂಗ್ ಮಾಡ್ತಾ ಇಲ್ಲ. ಸೊ ಇವತ್ತೇನಾದರೂ ತಿದ್ಕೊಂಡು ಲೈನಲ್ಲಿ ಅಂತೂ ಬೌಲಿಂಗ್ ಮಾಡಿದ್ರೆ, ಸೊ ಅವ್ರಿಗೇನಾದರೂ GT ಅವ್ರು ಏನಾದರೂ ಒಂದು ಗೆಲುವು ತಗೊಂಡು ಒಂದು ಗುಡ್ ಡೇ ಏನಾದ್ರು ಮಾಡಿಕೊಂಡ್ರು, ಚೆನ್ನಾಗಿ ಏನಾದ್ರು ಒಂದು ಬ್ಯಾಡ್ ಡೇ ಮಾಡಿಕೊಂಡ್ರೆ, ಸೊ ಇಲ್ಲಿ ಡಬಲ್ ಬೆನಿಫಿಟ್ ಇದೆ. ನಮ್ಮ RCBಗೂ ಒಂಚೂರು ಉಸಿರು ಬರುತ್ತೆ. ಸೊ GT ಅವ್ರಿಗೂ ಒಂಚೂರು ಉಸಿರು ಬರುತ್ತೆ. ನಾವು ಗೆದ್ವಪ್ಪ, ಅಂತೂ ಇಂತೂ ಸತತ ಸೋಲಿಂದ ಗೆದ್ವಿ. ಶುಭ್ಮನ್ ಗಿಲ್ಲು ಇವತ್ತೇನಾದ್ರೂ ಸಖತ್ತಾಗಿ ಆಡಿದ್ರು ಅಂದರೆ GT 100% ಗೆಲ್ಲುತ್ತೆ. ಸಂಜಯ್, ಈಗ ಈ ಗುಜರಾತ್ ಟೀಮ್ನ ನೋಡಿದಾಗ ಓಕೆ ಫಾರ್ಮಲ್ಲಿ ಇಲ್ಲ. ಬಟ್ ಈಗ CSK ಅಂತ ಬಂದಾಗ ಋತುರಾಜ್ ಗಾಯಕ್ವಾಡ್ ಒಬ್ಬರನ್ನ ಬಿಟ್ಟರೆ ಬೇರೆ ಯಾರು ಅಲ್ಲಿ ಆಡ್ತಾ ಇಲ್ಲ. ಒಂದು ವೇಳೆ ಅವರು ಫಾರ್ಮಿಗೆ ಬಂದಿಲ್ಲ ಅಂತಂದರೆ ಆ ಟೀಮ್ನೇ ಕಂಪ್ಲೀಟ್ ಆಗಿ ಕಾಣ್ತಾ ಇಲ್ಲ CSK ಕಡೆಯಿಂದ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ಗೆಲ್ಲಬೇಕು ಅನ್ನೋ ಇಂಟೆಂಟ್ ಇದ್ದರೆ RCB ಮ್ಯಾನೇಜ್ಮೆಂಟ್ ಯಾವ ರೀತಿ ಒಂದು ಪ್ರೆಷರ್ ತಗೊಂಡ್ರು, ಒಂದು ರಿಸ್ಕ್ ತಗೊಂಡ್ರು ಅಂದರೆ, ಯಾವಾಗ ಒಂದು ಗೆಲುವು ಬರ್ತಾ ಇರಲ್ಲೋ ಒಂದು ನಮ್ಮ ಬಕೆಟ್ಗೆ ಒಂದು ವಿನ್ಸ್ ಬರ್ತಿಲ್ಲ ಅಂತಂದಾಗ ಏನು ಮಾಡಬೇಕು ಅಂತಂದರೆ, ಟೀಮಲ್ಲಿರೋ ಒಂದು ನೆಗೆಟಿವ್ಸ್ನ ತೆಗೆದುಬಿಡ್ಬೇಕು. ಈಗ ಎಕ್ಸಾಂಪಲ್ಲು ಮ್ಯಾಕ್ಸ್ವೆಲ್ಲು ತೆಗೆದ್ರು, ಮತ್ತೆ ಹಾಕ್ಕೊಂಡ್ರು, ಮತ್ತೆ ವರ್ಕ್ ಆಗಲ್ಲ ಅಂತ ಕನ್ಫರ್ಮ್ ಆಯಿತು. ಈ ಸೀಸನ್ ಅವ್ರದ್ದಲ್ಲ, ಮತ್ತೆ ಕೂರಿಸಿದ್ರು, ಅವ್ರ ಜಾಗದಲ್ಲಿ ಮತ್ತೆ ತಂದರು. ನಮ್ಮದು ಬೌಲಿಂಗ್ ನೋಡಿ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸೋಲ್ತಾ ಇದ್ರೂ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಸೋಲ್ತಾನೆ ಇದ್ರು. ಇವಾಗ ಒಂದು ಮ್ಯಾಚಲ್ಲಿ ಏನಾದ್ರು ಕಡಿಮೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಚೇಂಜ್ ಮಾಡ್ತಿದ್ದಾರೆ. ಅವಾಗ ಏನು ಮಾಡ್ತಾರೆ, ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ನೋ ಪ್ರೆಷರು ಪ್ಲೇಯರ್ಸಿಗೆ ಬರುತ್ತೆ. ಪ್ಲೇಯರ್ಸ್ಗೆ ಒಂದು ಇಂಡಿವಿಜುವಲ್ ಆಟ ಯಾವಾಗ ಆಡೋದಕ್ಕೆ ಶುರು ಮಾಡ್ತಾರೆ ಆವಾಗ ಟೀಮ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಬರೀ ಕೊಹ್ಲಿನೇ ಆಡ್ತಾಯಿದ್ರು ಯಾವಾಗ್ಲೂ. ಈಗ ಪತಿದಾರಿಂದ ಹಿಡಿದು ನೋಡಿ, ಲ್ಯಾಂಬ್ರವ್ರು ನೋಡಿ, ಅವ್ರಿಗೆ ಪ್ರೆಷರೇ ಇಲ್ಲ ಇವಾಗ. ಅದಕ್ಕೆ ಯಾವ ಮ್ಯಾಚು ಅವ್ರು ಬ್ಯಾಟಿಂದ ಯಾವಾಗ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರ್ತಿದ್ರು ಅವಾಗ ಎಲ್ಲ ಮ್ಯಾಚು ಆಡಿದ್ದಾರೆ. ಯಾವಾಗ 11 ಆಡಿಸಿದ್ರು ಅವತ್ತು ಯಾವ ಮ್ಯಾಚು ಆಡಿಲ್ಲ. ಸೊ ಹಂಗೆ ಅದೇ ಒಂದು ಸ್ಟ್ರಾಟರ್ಜಿನ ಒಂದು CSK ಮತ್ತು ಗುಜರಾತ್ ಜೈಂಟ್ಸ್ ಸಹ ಅವ್ರು ಅಪ್ಲೈ ಮಾಡ್ಕೋಬೇಕು. ಇವಾಗ ಈ ಒಂದು ಸ್ಟ್ರಾಟರ್ಜಿನ ಟೀಮ್ ಚೇಂಜ್ ಮಾಡಿ, ಇನ್ನೂ ಪ್ಲೇಯರ್ಸ್ ಇದ್ದಾರಾ, ಹೊಸಬ್ರು ತನ್ನಿ. ನಿನ್ನೆ ಕಾವೇರಪ್ಪನ್ ತಂದರು, ಒಂದು ಡೆಬ್ಯೂಟ್ ಆಗಿ ಕ್ಯಾಪ್ ಕೊಟ್ಟು ತಂದು ಮ್ಯಾಚ್ ಆಡಿಸಿದ್ರು, ಒಂದು ಇಂಪ್ಯಾಕ್ಟ್ ಮಾಡಿದ್ರು. ಅದೇ ರೀತಿ ಇನ್ನೂ ಯಾರು ಕೂತಿದ್ದಾರೆ ಬೆಂಚ್ ಮೇಲೆ ತಗೊಂಬಂದೆ ಆಡಿಸಿ ಗೆಲ್ತಾರೆ. ಪಾಟೀಲ್, ಈಗ ಸಹಜವಾಗಿ ಆ ಪಿಚ್ ಅಂತ ಬಂದಾಗ ಅಹಮದಾಬಾದ್ ಅಂತ ಹೇಳಿದಾಗ ಇಷ್ಟು ಗೆಲ್ಲಬೇಕು ಅಂದರೆ, ಈಗ ಹೋಮ್ ಗ್ರೌಂಡ್ ಈಗ GT ಗೆಲ್ಲಬೇಕು ಅಂದರೆ ಏನು ಮಾಡಬೇಕು?
ಗೆಲ್ಲಬೇಕು ಅಂದರೆ ಖಂಡಿತವಾಗ್ಲೂ ಸಂಜಯ್ ಹೇಳ್ದಂಗೆ ಟೀಮ್ನಲ್ಲೂ ಕೂಡ ಹೊಸ ಆಟಗಾರರಿಗೆ ಅವಕಾಶ ಕೊಡಬೇಕು. ಇದ್ದವರಂತೂ ಫಾರ್ಮಲ್ಲಂತೂ ಇಲ್ಲವೇ ಇಲ್ಲ. ಒಳ್ಳೆ ಬ್ಯಾಟಿಂಗ್ ಮಾಡಿದರೆ ಖಂಡಿತವಾಗ್ಲೂ ಆ ತಂಡ ಗೆಲುವನ್ನು ಸಾಧಿಸ್ಬೋದು. ಮತ್ತು ಅದರ ಜೊತೆಗೆ ರಶೀದ್ ಖಾನ್ ಮಂಕ್ ಆಗಿದ್ದಾರೆ ಬಾಲಿಂಗ್ನಲ್ಲಿ. ಬ್ಯಾಟಿಂಗ್ನಲ್ಲಿ ಓಕೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಅವಾಗ, ಬಟ್ ವಿಕೆಟ್ಸೇ ಹೋಗ್ತಾ ಇಲ್ಲ. ಮತ್ತು ರಶೀದ್ ಖಾನ್ ಹೆಂಗೆ ಹೊಡಿತಾ ಇದ್ದಾರೆ ಅಂದರೆ 20-30 ರನ್ ಬಂದರೂ ಕೂಡ ಆಶ್ಚರ್ಯ ಪಡ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಹೊಡಿತಾ ಇದ್ದಾರೆ. ನಮ್ಮ RCB ಅವರು ದನ ಹೊಡೆದಂಗೆ ಹೊಡೆದ್ಬಿಟ್ರು. ಒಂದು ಲೆಕ್ಕಾಚಾರದಲ್ಲಿ GTಗೆ ಸತ್ವನೇ ಕಳೆದುಕೊಂಡ್ಬಿಟ್ಟಿದೆ. ಒಂದು ಲೆಕ್ಕಾಚಾರದಲ್ಲಿ ಪಾಂಡ್ಯ ಹೋಗಿದ್ದು, ಶಮಿ ಇಂಜುರಿ ಆಗಿರೋದು, ಇಂತಹ ಪ್ರಾಬ್ಲಮ್ಸ್ಗಳಿಂದನೇ ಒಂದು ಸ್ವಲ್ಪ ಮೈನಸ್ ಇತ್ತು. ಅದರ ನಂತರ ಕ್ಯಾಪ್ಟನ್ಸಿನೇ ನಿಮಗೆ ಸರಿ ಇಲ್ಲದೆ ಇರುವಾಗ ಆ ತಂಡ ಮೇಲ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಯಾರು ಗೆಲ್ಬಹುದು ಇವತ್ತು? ಮತ್ತೆ ಕೋಚಿಂಗ್ ಅಲ್ಲೂ ಅಷ್ಟೊಂದು ಏನು ಪ್ರಭಾವ ಇಲ್ಲ, ಇದು ಬರ್ತಾ ಇಲ್ಲ. ಲಾಸ್ಟ್ ಈ ಸರಿ GT ವೇಸ್ಟ್. ಯಾರು ಗೆಲ್ಬಹುದು ಕ್ವಿಕ್ ಆಗಿ? ನನಗನ್ಸಿದ ಮಟ್ಟಿಗೆ ಎರಡು ತಂಡಗಳಿಗೆ ಹೋಲಿಸಿಕೊಂಡ್ರೆ ಖಂಡಿತವಾಗ್ಲೂ ಇಂಥ ಪ್ರೆಷರ್ ಹ್ಯಾಂಡಲ್ನ ಮಾಡೋದಕ್ಕೆ CSK ತಂಡ ಒಂದು ಸ್ವಲ್ಪ ಮೇಲ್ಗೈ ಸಾಧಿಸುತ್ತೆ. ಧೋನಿ ಇದ್ದಾರೆ ಅನ್ನುವಂಥ ನಂಬಿಕೆ ಅಷ್ಟೇ ಅಲ್ಲ, ಆ ತಂಡದಲ್ಲಿ ಒಂದು ಸ್ವಲ್ಪ ಬಾಲಿಂಗ್ ಇಲ್ಲದೆ ಇದ್ರೂ ಕೂಡ ಪಂಜಾಬ್ ವಿರುದ್ಧ ಗೆದ್ದಿದ್ದ ರೀತಿಯನ್ನು ನೋಡಿದ್ರೆ ಆ ತಂಡ ಎಲ್ಲೋ ಇವತ್ತು ಕೂಡ ಗೆದ್ದು ಆ ಅಂಕವನ್ನು ಗಳಿಸ್ಕೊಳ್ಳುತ್ತೆ ಅಂತ ನಾನು ಅನ್ಕೋತೀನಿ. ನಿಮ್ಮ ಪ್ರಕಾರ? ಸರ್ ಆಲ್ವೇಸ್ GT ಗೆಲ್ಬೇಕು. ಸೀನಿಯರ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ CSK ಗೆಲ್ಲುತ್ತೆ ಈ ಮ್ಯಾಚ್ ಅಂತ ಹೇಳಿ. ಓಕೆ, ನೋಡೋಣ ಯಾರು ಗೆಲ್ತಾರೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೂರು ಜನಕ್ಕೆ Thank you, sir. ಜ್ವರ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇರುತ್ತೆ. ಯಾಕಂದ್ರೆ ಎರಡು ಟೀಮ್ಗೆ ಮಾಡು ಇಲ್ಲವೇ ಮಡಿ ಪಂದ್ಯ. ಯಾಕಂದ್ರೆ ಚಾಲೆಂಜ್ ಇರುವಂಥದ್ದು CSKಗೂ ಕೂಡ ಇದೆ, ಇಲ್ಲಿ GTಗೂ ಕೂಡ ಇದೆ. ಒಂದು ವೇಳೆ ಇವತ್ತು GT ಸೋಲಾಯಿತು ಅಂತಂದ್ರೆ ಮನೆಗೆ ಹೊರಡ್ತಾರೆ. ಸೊ ಹಾಗಾಗಿ ಗೆಲ್ಲಬೇಕಾಗಿರುವಂಥ ಒತ್ತಡ GTಗೆ ಇರೋದು. ಸೊ ಇವತ್ತಿನ ಪಂದ್ಯ ಅಂತೂ ಚೆನ್ನಾಗಿರುತ್ತೆ, ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.